ನಿನ್ನೆ ಇಡೀ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾಂಸದ್ದೇ ಸುದ್ದಿ. ಅದು ಕೂಡ ನಾಯಿ ಮಾಂಸ ಅಂತ ಬಹು ಬಿರಿಯಾನಿ ಹೀಗೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆಯಲ್ಲಿ ಜಗ್ಗೇಶ್ ಅವರೊಂದು ಸೀನ್ ಇದೆ. ಬೆಂಗಳೂರು ಹೋಟೆಲ್ಗೆ ಬರ್ತಾರೆ, ಯಾವುದೇ ಬಿರಿಯಾನಿಗೆ 150 ರೂಪಾಯಿ ಅಂತ ಹೇಳ್ತಾ ಇರ್ತಾರೆ. ಆಗ 12 ರೂಪಾಯಿಗೆ ಕಡಿಮೆ ಯಾವುದಾದ್ರೂ ಬಿರಿಯಾನಿ ಸಿಗುತ್ತಾ ಅಂತಂದರೆ ಬೆಂಗಾಲಿ ಬಹು ಬಿರಿಯಾನಿ ಸಿಗುತ್ತೆ ಅಂಥೇಳಿ ತಂದು ಕೊಡ್ತಾರೆ. 12 ರೂಪಾಯಿ ಆಗಿರುತ್ತೆ. ಈಗ ನಿನ್ನೆ ನಡೆದಂಥ ಘಟನೆ ಇದೆಯಲ್ಲ, ಇದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಪ್ಲಾಸ್ಟಿಕ್ ಅಕ್ಕಿ ಅಂತ ನಾವು ನೋಡಿದ್ವಿ, ಪ್ಲಾಸ್ಟಿಕ್ ಮೊಟ್ಟೆ ನೋಡಿದ್ವಿ, ಪ್ಲಾಸ್ಟಿಕ್ ಸಕ್ಕರೆ ನೋಡಿದ್ವಿ, ಹತ್ತಾರು ಆಹಾರ ಪದಾರ್ಥಗಳು ಮತ್ತು ಅವುಗಳ ಬಗೆಗಿನ ಅನುಮಾನ ಭಾಳ ದಿನಗಳಿಂದ ಬರ್ತಾ ಇತ್ತು. ಬರುತ್ತೆ ಹೋಗುತ್ತೆ ಹೌದು ಇಲ್ಲ ಇದೀಗ ಮಟನ್ ಬಗ್ಗೆ ಅನುಮಾನ ಬರ್ತಾ ಇದೆ. ಅದಕ್ಕೆ ಕಾರಣ ನಿನ್ನೆ ನಡೆದಂಥ ಘಟನಾವಳಿ. ಬಹಳ ಮುಖ್ಯವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 40 ಗಂಟೆ ಒಂದು ಮಟನ್ ಕಟ್ ಮಾಡಿದರೆ, ಮೇಕೆ ಕುರಿ ಕಟ್ ಮಾಡಿದರೆ 16 ಗಂಟೆಯ ಒಳಗೆ ವಿಲೇವಾರಿಯಾಗಿ ಅದನ್ನು ಸೇವನೆ ಮಾಡಿಬಿಡ್ಬೇಕು. ಬೇಸಿಗೆ ಕಾಲದಲ್ಲಿ 6-7 ಗಂಟೆ ಒಳಗೆ ಮಾಡಿಬಿಡ್ಬೇಕು. ಈಗ ಕಂಪ್ಲೇಂಟ್ ಭಾಳ ದೊಡ್ಡದೇನಪ್ಪ ಅಂತಂದರೆ, ರಾಜಸ್ಥಾನದಿಂದ ಬರುವಂಥ ಮೇಕೆ ಅಥವಾ ಆಡು ಅಥವಾ ಇನ್ಯಾವುದೋ ಪ್ರಾಣಿ ಗೊತ್ತಿಲ್ಲ, ಅದು ಬರೋದಕ್ಕೆ 40 ಗಂಟೆ ಬೇಕು. ಆ ನಂತರ ಇಲ್ಲಿ ಬಂದು ವಿನೆಗರಲ್ಲಿ ಕ್ಲೀನಾಗಿ ಮತ್ತೆ ಹೋಟೆಲ್ಗಳಿಗೆ ಸರಬರಾಜು ಆಗೋದು ಎಷ್ಟು ಗಂಟೆ? ಮತ್ತು ಅಲ್ಲಿ ಪ್ಯಾಕ್ ಮಾಡಿದ್ರಲ್ಲ ಅದೆಷ್ಟು ಗಂಟೆ? ಜೊತೆಗೆ ನಿನ್ನೆ ಕೆಲವು ಪ್ರಾಣಿಯ ವಿಚಿತ್ರ ಆಕಾರಗಳೆಲ್ಲ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿತ್ತು. ಬನ್ನಿ, ಇವೆಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಾಂಸದ ರೂಲ್ಸ್ ಪ್ರಕಾರ, ಕಸಾಯಿಗಳ ರೂಲ್ಸ್ ಪ್ರಕಾರ 16 ಗಂಟೆ ಒಳಗೆ ಅದನ್ನು ಕಟ್ ಮಾಡಿದರೆ ಮುಗಿಸಿಬಿಡಬೇಕು. ಆದರೆ ಇವರು ಕೊಡ್ತಿರೋದು ಹೋಟೆಲ್ಗೆ. ಹೋಟೆಲ್ ಅವರು ದಯವಿಟ್ಟು ಮುಂದೆ ಬನ್ನಿ, ದಯವಿಟ್ಟು ಹೋಟೆಲ್ ಅವರು ಮುಂದೆ ಬರಬೇಕು. ನಿಮಗೆ 500 ರೂಪಾಯಿಗೆ ಹೆಂಗೆ ಸಿಗತ್ತೆ? ನಾಯಿ ಮಾಂಸ ಕೊಡ್ತಾ ಇದ್ದೀರಾ ನಿಮ್ಮ 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 ಕಸ್ಟಮರ್ಸ್ಗೆ? ರಾಜಧಾನಿ ಬೆಂಗಳೂರು ಜನರೇ, ಎಚ್ಚರ ಎಚ್ಚರ! ನೀವು ತಿನ್ನೋದು ಮಟನ್ನ, ಬಹು ಮಾಂಸವ? ಯಾರಿಗೊತ್ತು, ನೀವು ಬಿರಿಯಾನಿ ತಿಂದಿರಬಹುದು. ಅದು ಮಟನ್ ಬಿರಿಯಾನಿಯೋ ಅಥವಾ ಬಹು ಬಿರಿಯಾನಿನೋ. ಸಿನಿಮಾ ಮಂದಿ ಕಾಮಿಡಿ ಮಾಡೋಕೆ ಅಂತ ಬಹು ಬಿರಿಯಾನಿ ಅಂತ ಹೆಸರಿಟ್ರು. ನಿಮ್ಮನ್ನ ನಗಿಸೋಕೆ ಅಂತ ಜಗ್ಗೇಶ್ ಬಹು ಅಂದ್ರು. ಕನ್ನಡಿಗರಿಗೆ ನಾಯಿ ಮಾಂಸ ತಿನ್ಸಿದ್ರ ರಜಾ. ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಬನ್ನೂರು ಕುರಿ ಇದೆ ಅಲ್ಲ, ಅದಕ್ಕೆ ಚಿಕ್ಕ ಬಾಲ ಬರುತ್ತೆ. ಇದು ರಾಜಸ್ಥಾನದಲ್ವಾ, ಇದಕ್ಕೊಂದು ಸ್ವಲ್ಪ ದೊಡ್ಡ ಬಾಲ ಬರುತ್ತೆ. ಸಾಮಾನ್ಯವಾಗಿ ಮಟನ್ ಖರೀದಿಸೋಕೆ ಹೋದ್ರೆ 750ಕ್ಕೆ ಕೆಜಿ ಅಂತೆ ಮಾರಲಾಗುತ್ತೆ. ಆದರೆ ನಿನ್ನೆ ರಾಜಸ್ಥಾನದಿಂದ ಬಂದ ಮಾಂಸ ಕೇವಲ 500ರಿಂದ 550 ರೂಪಾಯಿಗೆ ಸೇಲ್ ಮಾಡ್ತಿದ್ರಂತೆ. ಆಗ್ಲೇ ದೊಡ್ಡ ಅನುಮಾನ ಬರ್ತಿತ್ತು. ಕರ್ನಾಟಕದಲ್ಲಿ ಕತ್ತರಿಸಿ ಮಾರಿದ್ರೇನೆ ಬೆಲೆ ಹೆಚ್ಚಿದೆ. ದೂರದ ರಾಜಸ್ಥಾನದಿಂದ ಬಂದ ಮಾಂಸ ಅದು ಹೇಗೆ ಕಡಿಮೆ ಬೆಲೆಗೆ ಕೊಡ್ತಿದ್ರು ಅನ್ನೋ ಡೌಟ್ ಬರ್ತಾ ಇದೆ. ಅಬ್ದುಲ್ ರಜಾಕ್ ಅಂತ ಒಬ್ಬ ಇದ್ದಾರೆ. ಅವ್ರು ಬಂದ್ಬಿಟ್ಟು ಈ ಮಾಂಸ ರೈಲ್ವೆ ಸ್ಟೇಷನ್ಗೆ ಬಂದರೆ ರೈಲ್ವೆ ಸ್ಟೇಷನಿಂದ ಅಂಗಡಿಗೆ ಅವ್ರು ಗೋಲ್ಡನ್ ಗೌಡ್ಗೆ ತಗೊಂಡೋಗೋಕೆ ಕೊಡೋದು ಜವಾಬ್ದಾರಿ ಅವ್ರದ್ದು. ಅವರೇ ಜಗಳ ಮಾಡ್ತಾ ಇರೋದು ಬಾಸ್ ಓಪನ್ ಮಾಡೋಕ್ಕೆ, ನಮ್ಮ ಮಾಲು ಇದು ಅದು ಅಂದ್ಬಿಟ್ಟು ಅವರೇ ಪೂರ್ತಿ ಜಗಳ ಮಾಡ್ತಾ ಇರೋದು ಅಬ್ದುಲ್ ರಜಾಕೆ. ಗಬ್ಬೆದ್ದು ನಾರುತ್ತಿದ್ದವು ಮಾಂಸದ ಬಾಕ್ಸ್ಗಳು. ನಿನ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಪಾಟ್ಗೆ ಹೋದಾಗ ಅಲ್ಲಿದ್ದ ಬಾಕ್ಸ್ಗಳಿಂದ ಕೆಟ್ಟ ದುರ್ವಾಸನೆ ಬರುತ್ತಿತ್ತು. ಅದನ್ನು ಹಾಗೆ ವರ್ತಕರಿಗೆ ಕೊಟ್ಟರೆ ಕನಸು ಮನಸ್ಸಲ್ಲೂ ಖರೀದಿಸೋದಿಲ್ಲ. ಆದ್ದರಿಂದ ವಿನೆಗರ್ ಹಾಕಿ ತೊಳೆದು ದುರ್ವಾಸನೆ ಹೋಗುವಂತೆ ನೋಡಿಕೊಳ್ತಿದ್ರಂತೆ. ಸರ್, ಇದು ಕಸಾಯಿಖಾನೆಯಲ್ಲಿ ಕುಯ್ದಿರೋದು ಮರಿನೇ ಇಲ್ಲ ಸರ್. ಇದು ಫಸ್ಟ್ ಪಾಯಿಂಟು. ರಾಜಸ್ಥಾನದಿಂದ ಬಂದಿರೋದು ಮಾಂಸ. ರಾಜಸ್ಥಾನದಲ್ಲಿ ಯಾವುದು ಕಸಾಯಿಖಾನೆನೇ ಇಲ್ಲ. ಎಲ್ಲ ಅವ್ರ ಮನೆಯಲ್ಲಿ ಅವ್ರ ಗೋಡನ್ನಲ್ಲಿ ಮರಿ ಕುಯ್ಯೋದು, ಅಲ್ಲಿಂದ ಆಗ್ಬಿಟ್ಟು ಇವ್ರಿಗೆ ಕಳಿಸ್ತಾರೆ. ಇವ್ರದ್ದು ಯಾರ್ದು ಅಂಗಡಿ ಇಲ್ಲ, ಲೈಸೆನ್ಸ್ ಮಾಡ್ಕೊಂಡ್ಬಿಟ್ಟವ್ರೆ. ಅಂಗಡಿ ಇಲ್ಲ, ಎಲ್ಲ ಒಳಗಡೆ ಸಂಧಿ ಒಳಗಡೆ ಎಲ್ಲ ಗೋಡನ್ ಮಾಡವ್ರೆ. ಮಾಡ್ಕೊಂಡ್ಬಿಟ್ಟು ಆ ಗೋಡನ್ನಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇವರು. ಈ ಮಾಂಸಕ್ಕೆ ವಾಸನೆ ಬಂದಿರ್ತದೆ, ಅದಕ್ಕೆ ವಿನಿಗರ್ ಹಾಕಿ ತೊಳ್ದಿ ಹೋಟ್ಲ್ಗಳಿಗೆ ಎಲ್ಲ ಸಪ್ಲೈ ಮಾಡ್ತಾರೆ ಇವ್ರದ್ದು. ಅಂದ್ರೆ ಕೊಳೆತ ಮಾಂಸ 70 ಗಂಟೆ ಅಂತಂದ್ರೆ ಕೊಳ್ತಿರುತ್ತಲ್ವಾ? 16 ಗಂಟೆ ಒಳಗೆ ಅದನ್ನು ವಿಲೇವಾರಿ ಮಾಡ್ಬೇಕು ನಿಮ್ಮ ಪ್ರಕಾರ. ಅದು ದೊಡ್ಡ ಆರೋಪ. ಹೌದು ಸರ್. ರಾಜಸ್ಥಾನದಿಂದ ಬಂದ ದುರ್ವಾಸನೆಯುಕ್ತ ಮಾಂಸ ಮಾರಾಟ ದಂಧೆ ಎಷ್ಟರ ಮಟ್ಟಿಗೆ ದೊಡ್ಡದಿದೆ ಅಂದ್ರೆ, ದೂರುದಾರ ರಿಜ್ವಾನ್ ಕುರೇಶಿ ಬಾಯಿ ಮುಚ್ಚಿಸಲು ಬರೋಬ್ಬರಿ 50 ಲಕ್ಷದ ಆಫರ್ ನೀಡಲಾಗಿತ್ತಂತೆ. ನಿಮಗೆ ಎಷ್ಟು 50 ಲಕ್ಷ ಆಫರ್ ಬಂದಿದೆ ಅಂತ? ಹೌದಾ? ಹೌದು ಸರ್, ಕರೆಕ್ಟ್ ಮಾತಿದು. ಅವ್ನು ತೊಗೊಂಬಂದಿರೋದನು ನನ್ನ ಹತ್ರ ಬಂದ್ಬಿಟ್ಟು ಬೇಕಂದ್ರೆ ಅವನು ಹೇಳ್ತಾನೆ, ನಾನು ನಮ್ಮ ಹತ್ರ ಬಂದ್ಬಿಟ್ಟು ಅವ್ನು ಆಫರ್ ಕೊಟ್ಟವನೆ.
ಇದು ಇವರೆಲ್ಲ ನಾಯಿ ಮಾಂಸ. ಸೇರ್ಕೊಂಡು ಒಬ್ಬನಿಗೆ ಕಳ್ಸವ್ರೆ, ಅವ್ನು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಈ ಮಾತು ಹೇಳ್ಬಿಟ್ಟು ಹೋಗೋವನೆ. ಯಾರಿಗ್ ಗೊತ್ತು ನಿಮಗೆ ಸರಬರಾಜು ಆಗುತ್ತಿರುವುದು ನಾಯಿ ಮಾಂಸವೋ ಮೇಕೆ ಮಾಂಸವೋ? ದಯಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ. ರಿಜ್ವಾನ್ ಖುರೇಶಿ ಇವರ ಕಂಪ್ಲೇಂಟ್ ಇದು. ರಿಜ್ವಾನ್ ಖುರೇಶಿ ಹೇಳ್ತಾರೆ, ನಮ್ಮಲ್ಲಿ ಬೆಂಗಳೂರಿನಲ್ಲಿ 20,000 ಮಾಂಸ ವ್ಯಾಪಾರಿಗಳಿದ್ದೀವಿ. 20,000. ಇವರು ಕೇವಲ 20 ಜನ ಮಾತ್ರ. ನಾವು 750 ರೂಪಾಯಿ ಕೆಜಿಗೆ ಮಾರ್ತಾ ಇದ್ದೀವಿ, ಅಲ್ಲೂ ನಮ್ಗೆ ಆಗ್ತಾ ಇಲ್ಲ. ಇವರು ಹೆಂಗೆ 500 ರೂಪಾಯಿಗೆ ಮಾರ್ತಾರೆ? ನಂಬರ್ 1 ಕ್ವಶ್ಚನ್. ನಂಬರ್ 2, ಎಲ್ಲೂ ಕೂಡ ಕಸಾಯಿಖಾನೆ ಅಥವಾ ವಧಾಸ್ಥಳ ಇಲ್ಲ. ಇದು ಹೆಂಗಾಗತ್ತೆ ಕಾನೂನು ಪ್ರಕಾರ? ಅವರಿಗೆ ಲೈಸೆನ್ಸ್ ಇರ್ಬೋದು. ಆಮೇಲೆ ರಾಜಸ್ಥಾನದಲ್ಲೆಲ್ಲೂ ಕೂಡ ಕಸಾಯಿಖಾನೆ ವಧಾಸ್ಥಾನ ಇಲ್ಲ, ಎಲ್ಲಿಂದ ತಂದರು? ನಂಬರ್ 2 ಕ್ವಶ್ಚನ್. ನಂಬರ್ 3, ಇಲ್ಲಿ ತಂದು ಯಾವುದ್ಯಾವುದೋ ಗೋಡೌನಿಂದ ಮಾರ್ತಾ ಇದ್ದಾರೆ, ಕಾನೂನು ಪ್ರಕಾರ ಸರಿನಾ? ಆಮೇಲೆ ಇನ್ನೊಬ್ರು ಇದ್ದಾರೆ, ನಿನ್ನೆ ಒಂದು ವಿಡಿಯೋ ಮೊಬೈಲ್ ತೋರಿಸಿದ್ರು, ಸಾಧ್ಯ ಇದ್ರೆ ಆ ಮೊಬೈಲ್ ತೋರಿಸಿ. ಅವರೊಂದು ಆರೋಪ ಮಾಡ್ತಾರೆ, ನೋಡಿ ಇದು ಮೇಕೆ ಮರಿನಾ, ಅಂದರೆ ರಾಜಸ್ಥಾನದಲ್ಲಿ ಪ್ಯಾಕೆಟ್ ಮಾಡೋದು ಮೇಕೆ ಮರಿನಾ ನಾಯಿ ಮರಿನಾ ಅಂತ ಕೇಳ್ತಾರೆ ಅವರು. ಕಂಪ್ಲೇಂಟ್ ಕೊಟ್ಟವರು ಹೇಳಿದಂಥ ಮಾತುಗಳಿಂದಾಗಿ ನಿನ್ನೆ ಇದು ಯಾವ ಮಾಂಸ ಅನ್ನೋದು ಭಾಳ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಮತ್ತು ಆ ಒಂದು ಬಾಕ್ಸ್ ಇತ್ತಲ್ಲ, ಅದನ್ನು ಓಪನ್ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ. ಯಾಕೆ? ಆಮೇಲೆ 7 ಜನ ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಕೊಟ್ಟರು ಕೂಡ ಅದರ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ? ಈಗ ಮೊನ್ನೆ ಈ ಬೊಂಬಾಯಿ ಮಿಠಾಯಿ ಇದೆಯಲ್ಲ, ಬೊಂಬಾಯಿ ಮಿಠಾಯಿ, ಅದಕ್ಕೆ ಕಲರ್ ಹಾಕ್ತಾರೆ, ಕ್ಯಾನ್ಸರ್ ಬರುತ್ತೆ, ಕ್ಯಾನ್ಸಲ್ ಆಯಿತು. ಯಾರು ಕಂಡುಹಿಡಿದದ್ದು? ಆರೋಗ್ಯ ಇಲಾಖೆ ಅಧಿಕಾರಿಗಳು. ಕಬಾಬ್ಗೆ ಯಾರು? ಆರೋಗ್ಯ ಇಲಾಖೆ ಅಧಿಕಾರಿಗಳು. ಆದರೆ ಮಾಂಸ 40 ಗಂಟೆ 50 ಗಂಟೆ ಮಾರಾಟ ಮಾಡೋಂಗಿಲ್ಲ. ಅದರ ಆರೋಗ್ಯದ ಬಗ್ಗೆ ತಪಾಸಣೆ ಆಗಬೇಕು. ಅದರ ಬಗ್ಗೆ ಯಾಕೆ ಯಾರು ಗಮನ ಹರಿಸ್ತಾ ಇಲ್ಲ? ಇದು ಆರೋಪ. ಹಾಗಿದ್ರೆ ರಜಾಕ್ ಬಗ್ಗೆ ಬರುವಂಥ ಆಪಾದನೆಗಳೇನೇನು ಹೇಳ್ತೀನಿ ಕೇಳಿ. ನೋಡಿ, ಅಬ್ದುಲ್ ರಜಾಕ್ ಕಳೆದ 12 ವರ್ಷಗಳಿಂದ ಇದನ್ನು ಮಾಡ್ತಾ ಇರ್ತಾರೆ. ಹಾಗಿದ್ರೆ ಅಬ್ದುಲ್ ರಜಾಕ್ ಮಾಡ್ತಿರೋದು ಹೇಗೆ ತಪ್ಪಾಗತ್ತೆ ಅಂತಂದರೆ, ನಂಬರ್ 1, ರಾಜಸ್ಥಾನದಲ್ಲಿ ಕಸಾಯಿಖಾನೆಗಳೇ ಇಲ್ಲ ಎನ್ನಲಾಗ್ತಾ ಇದೆ. ಅದನ್ನು ಖುರೇಶಿ ಅವರು ಹೇಳಿದರು. ಸರ್, ರಾಜಸ್ಥಾನದಲ್ಲಿ ಕಸಾಯಿಖಾನೆಗಳೇ ಇಲ್ಲ, ಇದರ ವಧೆ ಕಸಾಯಿಖಾನೆಗಳಲ್ಲೇ ಆಗಬೇಕು. ಕಸಾಯಿಖಾನೆಗಳಿಲ್ಲ ಅಂತಂದರೆ ರಾಜಸ್ಥಾನದಿಂದ ಮೇಕೆ ಮಾಂಸ ಹೇಗೆ ತರಿಸಲಾಗತ್ತೆ? ಯಾಕಂದರೆ ಈ ಮಾರಾಟ ಮಾಡುವಂಥ ಮಾಂಸ ಕಸಾಯಿಖಾನೆಯಲ್ಲೇ ಕಟ್ಟಾಗಬೇಕು ಅಂತ ಕೆಲವು ರೂಲ್ಸ್ ಎಲ್ಲ ಇರುತ್ತೆ. ಆಮೇಲೆ ಚಳಿಗಾಲದಲ್ಲಿ 14 ಗಂಟೆಯಿಂದ 16 ಗಂಟೆ ಒಳಗೆ ಸೇಲ್ ಆಗಬೇಕು, ಮಾರಾಟ ಆಗಬೇಕಂತ. 16 ಗಂಟೆಗಿಂತ ಹೆಚ್ಚು ಸಮಯವಾದರೆ ತಿನ್ನೋಕೆ ಯೋಗ್ಯವಲ್ಲ. ಬೇಸಿಗೆ ವೇಳೆ ಬೇಗ ಹಾಳಾಗುತ್ತೆ. 6 ಗಂಟೆ ಒಳಗೆ ಮೇಕೆ ಮಾಂಸ ಸೇವಿಸಬೇಕು ಅಥವಾ ಬಟವಾಡೆ ಆಗಬೇಕು. ಈಗ ರಜಾಕ್ ಮೇಲೆ ಮಾಡ್ತಿರುವಂಥ ಇವರ ಆರೋಪ ಏನಪ್ಪ ಅಂತಂದರೆ ರಿಜ್ವಾನ್ ಖುರೇಶಿ ಅವರು ಮತ್ತು ಮಾಂಸ ಮಾರಾಟಗಾರ ಸಂಘದವರು ಮಾಡ್ತಿರೋ ಆರೋಪ, ರಾಜಸ್ಥಾನದಿಂದ ಬರೋ ಮಾಂಸದ ಕಥೆ ಏನು? ಯಾರಿಗಾಗಿ ನೀವು 16 ಗಂಟೆ ಕಾನೂನು ಮಾಡಿದ್ರಿ? ಜೈಪುರದಿಂದ ಬೆಂಗಳೂರಿಗೆ ವಾರಕ್ಕೆ 3 ಬಾರಿ 3 ಟ್ರೈನ್ ಬರುತ್ತೆ. ವಾರಕ್ಕೆ 3 ಟ್ರೈನ್ ಬರುತ್ತೆ. ಆ 3 ರೈಲುಗಳಲ್ಲಿ ಮಾಂಸ ಸಪ್ಲೈ ಆಗ್ತಾ ಇದೆ. ಜೈಪುರದಿಂದ ಬೆಂಗಳೂರಿಗೆ ರೈಲು ಬರೋದಕ್ಕೆ 48 ಗಂಟೆ. ಈಗ ಪ್ರಶ್ನೆ, 16 ಗಂಟೆಯಲ್ಲಿ ಆಗಬೇಕು. ಅಲ್ಲಿ ಕಟ್ ಮಾಡಿ ಹಾಕಿರ್ತಾರೆ. ಕಟ್ ಮಾಡೋದಕ್ಕಿಂತ ಮೊದಲು ಎಷ್ಟೊತ್ತಾಯಿತು ಗೊತ್ತಿಲ್ಲ. ಟ್ರೈನ್ ಬರೋದು ಎಷ್ಟೊತ್ತಿಗೆ ಗೊತ್ತಿಲ್ಲ. ಟ್ರೈನ್ ಟ್ರಾವೆಲಿಂಗೇ 44 ಗಂಟೆ ಇದೆ. 44 ಗಂಟೆ ಕಾಲ ರೈಲಿನಿಂದ ಬಂದ ಮಾಂಸ ಸಪ್ಲೈ ಆಗ್ತಾ ಇದೆ. ಬಂದ ತಕ್ಷಣ ಇಲ್ಲಿ ಕೊಡೋದಿಲ್ಲ. ಅದನ್ನು ಇಲ್ಲಿ ಕ್ಲೀನ್ ಮಾಡ್ತಾರೆ. ಮತ್ತೆ ಬಾಕ್ಸ್ ತೆಗೆದು ನಾವು ನಿನ್ನೆ ನೋಡಿದಾಗ ಮಾಂಸ ಗಬ್ಬೆದ್ದು ನಾರ್ತಾ ಇತ್ತು. ಅದು ಕೂಡ ರಿಜ್ವಾನ್ ಖುರೇಶಿ ಅವರ ಒಂದು ಆರೋಪ. ಅದು ಕೊಳೆತ ಮಾಂಸ ಅಂತ ಅವರ ಆರೋಪ. ವಿನೆಗರ್ ಹಾಕಿ ಸ್ವಚ್ಛ ಮಾಡಿ ಮಾರಾಟ ಮಾಡ್ತಾರೆ, ಸ್ಮೆಲ್ ಬರಬಾರ್ದು ಅಂತೇಳಿ. ಮಾಂಸವನ್ನು ಒಂದು ಗೋಡೌನ್ಗೆ ತರ್ತಾರೆ, ಅದು ಕೂಡ ವಧಾಸ್ಥಳಕ್ಕೆ ತರ್ತಾ ಇಲ್ಲ, ಕಸಾಯಿಖಾನೆಗೆ ತರ್ತಾ ಇಲ್ಲ. ಅದು ಕೂಡ ಇಲ್ಲೀಗಲ್. ಗಬ್ಬೆದ್ದು ನಾರುವ ಮಾಂಸವನ್ನು ತೊಳೆದು ಮಾರ್ತಾರೆ. ವಿನೆಗರ್ನಲ್ಲಿ ಮಾಂಸ ತೊಳೆದು ಸಪ್ಲೈ ಮಾಡಲಾಗತ್ತೆ. ಹಾಗಂತ ಈ ಮನೆಗೆ 1 kg ಆ ಮನೆಗೆ 1 kg ಅಲ್ಲ, ಡೈರೆಕ್ಟಾಗಿ ಬೆಂಗಳೂರಿನಲ್ಲಿರುವಂಥ ಹೋಟೆಲ್ಗಳಿಗೆ ಮಾತ್ರ. ಹೆಚ್ಚು ಕಡಿಮೆ 3 ದಿನ ಹಳೆಯ ಮಾಂಸ ತಿನ್ನಿಸ್ತಾ ಇದ್ದಾರೆ ಅಂತ ಆರೋಪ.
ಬೆಂಗಳೂರು ಎಸ್ಪೆಷಲಿ ಮೆಜೆಸ್ಟಿಕ್. ನಾಳೆ ಭಾನುವಾರ ವೀಕೆಂಡು. ಮಾಂಸ ಖರೀದಿ ಮಾಡುವಾಗ, ಬಿರಿಯಾನಿ ಖರೀದಿ ಮಾಡುವಾಗ ಸ್ವಲ್ಪ ಎಚ್ಚರಿಕೆ. ಸ್ವಲ್ಪ ದಿನ ಕಳೀಲಿ, ಮಾಂಸ ತಿನ್ನಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಆರೋಗ್ಯಪೂರ್ಣವಾದಂಥ ಮಾಂಸ ಸೇವಿಸುವಂಥ ಹಕ್ಕು ನಿಮಗಿದೆ. ಅನಾರೋಗ್ಯ ಪೀಡಿತವಾದದ್ದು ಸಾಧ್ಯವೇ ಇಲ್ಲ. ಆಮೇಲೆ ಆ ಮೊಬೈಲಲ್ಲಿ ಹೇಳಿದ ಪ್ರಕಾರ ಅವ್ರು ಹೇಳ್ತಿರೋದು ಅದು ಕೇವಲ ಮೇಕೆ ಮಾಂಸ ಅಲ್ಲ, ಅದರಲ್ಲಿ ಬೇರೆ ಕೂಡ ಮಿಕ್ಸ್ ಆಗಿದೆ, ನೋಡಲಿ ಆಗಲಿ. ಆಮೇಲೆ ಅದರ ಶೇಪ್ ನೋಡಿದಾಗ ಕೆಲವರಿಗೆ ಆರೋಪಗಳು ಬಂತು, ಆ ಥರ ಅನುಮಾನಗಳು ಬಂತು. ಆಮೇಲೆ ಈ ಮಾಂಸ ಇದೆಯಲ್ಲ, ಯಾವುದೇ ಮಾಂಸ ಇದೆ, ಮಾಂಸ ನೀವು ಫ್ರೆಶ್ ಆಗಿ ತಿಂದರೆ ಮಾತ್ರ ಒಳ್ಳೆಯದು, ಇಲ್ಲಾಂದರೆ ಭಾಳ ಡೇಂಜರ್. ಸಂಸ್ಕರಿಸಿ ಸಂಗ್ರಹಿಸಿಟ್ಟ ಮಾಂಸ ಬಲು ಡೇಂಜರ್. ನಾವು ಹೇಳ್ತಿರೋದಲ್ಲ, ಸೈನ್ಸ್ ಹೇಳೋದು. ಕತ್ತರಿಸಿ ಸಂಸ್ಕರಿಸಿದ ಮಾಂಸ ಸೇವಿದ್ರೆ ಅನಾರೋಗ್ಯ ಇರುತ್ತೆ. ಮಾಂಸಗಳನ್ನು ಫ್ರೀಸರ್ಗಳಲ್ಲಿ ತಿಂಗಳುಗಟ್ಟಲೆ ಇಡ್ತಾರೆ, ಗಟ್ಟಿಯಾಗಿಟ್ಟಿರ್ತಾರೆ ತಿಂಗಳುಗಟ್ಟಲೆ. ಈ ಮಾಂಸವನ್ನು ತಿಂದರೆ ಲಿಸ್ಟೇರಿಯಾ ಎಂಬ ಕಾಯಿಲೆ ಬರುತ್ತೆ. ಲಿಸ್ಟೇರಿಯಾ ಎಂಬ ಕಾಯಿಲೆ ಕೆಲವೆಲ್ಲ ಹೆಸರಿರುತ್ತೆ, ನಮ್ಗೆ ಗೊತ್ತಾಗಲ್ಲ ಅದು. ಆಮೇಲೆ ಕೈಗಳಿಂದ ಈ ಮಾಂಸ ಮುಟ್ಟಿದ್ರು ಕೂಡ ಲಿಸ್ಟೇರಿಯಾ ವೈರಾಣು ಅಟ್ಯಾಕ್ ಮಾಡುತ್ತಂತೆ. ಆಹಾರದ ಮೂಲಕ ಸೇವಿಸಿದರೆ ಸೋಂಕು ದೇಹ ಸೇರುತ್ತಂತೆ. ಲಿಸ್ಟೇರಿಯಾ ರೋಗಾಣು ಫ್ರೀಸರ್ನಲ್ಲಿದ್ದರೂ ಕೂಡ ಸಾಯೋದಿಲ್ಲ. ಹೆಚ್ಚು ಉಷ್ಣಾಂಶದಲ್ಲಿ ಮಾಂಸ ಬೇಯಿಸಿದರೆ ಮಾತ್ರ ಸಾಯುತ್ತೆ. ಇಂಥ ಒಂದು ಕಟ್ಟುಪಾಡು ಹಂದಿ ಮಾಂಸಕ್ಕೂ ಇದೆ. ಹಂದಿ ಮಾಂಸವನ್ನು ಕೂಡ ವಿಪರೀತವಾಗಿ ಬೇಯಿಸಬೇಕು, ಇಲ್ಲಾಂತಂದರೆ ಏನೋ ಒಂದು ಅದರಲ್ಲೊಂದು ಹುಳ ಗಿಳ ಅಂತೆಲ್ಲ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ. ಆಮೇಲೆ ಲಿಸ್ಟೇರಿಯಾ ಬಂದರೆ ಜೀವನೇ ಹೋಗ್ಬೋದು. ಆಮೇಲೆ ಸ್ವಲ್ಪ ವಯಸ್ಸಾದವರು ಇದ್ದಾರಲ್ಲ, 65+ ಮತ್ತು ಗರ್ಭಿಣಿಯರು ಹುಷಾರಾಗಿರಬೇಕು ಈ ಫ್ರೀಸರ್ ಮಾಂಸ ತಿನ್ನೋದಿದ್ರೆ. ಗರ್ಭಿಣಿಯರು ಸಂಸ್ಕರಿಸಿದ ಮಾಂಸ ತಿನ್ನಲೇಬಾರದು. ಫ್ರೆಶ್ ಮಾಂಸವನ್ನಷ್ಟೇ ಸೇವಿಸಬೇಕು, ಸಂಸ್ಕರಿಸಿದ ಮಾಂಸ ತಿನ್ನಬೇಡಿ. ಮಾಂಸವನ್ನು 165 ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ ಬೇಯಿಸಬೇಕಂತೆ. ಅಂದರೆ ಒಂದು ವೇಳೆ ಈಗ ಫ್ರಿಜ್ಜಲ್ಲಿಟ್ಟು 1 ದಿವಸ 2 ದಿವಸ ಅದು ಬೇರೆ ವಿಚಾರ. ಇದು ಬಂದಿರೋದೇ ಏನು ಫ್ರಿಜ್ಜಲ್ಲಿ ಬಂದಿರೋದಲ್ಲ, ಐಸಾಕಿ ತಂದಿರ್ತಾರೆ. ಫ್ರಿಜ್ಜರ್ ಥರ ಅಲ್ಲ ಅದು, 40 ಗಂಟೆ ಬಂದಿರುತ್ತೆ, ಕೊಳತೋಗಿರುತ್ತೆ, ವಿನೇಗರ್ ಹಾಕ್ತಾರೆ. ಆಮೇಲೆ ಕೆಲವು ಅನುಮಾನಗಳಿದೆ. ಅನುಮಾನಗಳು ಮೀಡಿಯಾಗಿರೋದಲ್ಲ, ಅನುಮಾನಗಳಿರೋದು ಆ ಮೇಕೆ ಕುರಿ ಮಾಂಸ ಮಾರಾಟ ಮಾಡುವಂತಹ ವ್ಯಾಪಾರಿಗಳಿಗೆ. ರಿಜ್ವಾನ್ ಖುರೇಶಿ ಅವರು ಇದರ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ 50 ಲಕ್ಷ ಯಾಕೆ ಕೊಡೋಕೋದ್ರು? 50 ಲಕ್ಷ ಯಾಕೆ ಕೊಡೋಕೋದ್ರು? ಓಕೆ. ಇನ್ನು ಕುರಿ ಮಾಂಸದ ಹೆಸರಿನಲ್ಲಿ ಕಳೆದ 15 ವರ್ಷಗಳಿಂದ ಅಬ್ದುಲ್ ರಜಾಕ್ ಬೆಂಗಳೂರಿಗರಿಗೆ ನಾಯಿ ಮಾಂಸ ತಿನ್ನಿಸ್ತಾ ಇದ್ದಾರೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ರೈಲ್ವೆ ಸ್ಟೇಷನ್ಗಳಲ್ಲಿ 90 ಮಾಂಸದ ಬಾಕ್ಸ್ಗಳು ಸಿಕ್ಕಿವೆ, ಅವು ನಾಯಿ ಮಾಂಸ ಇರುವ ಬಾಕ್ಸ್ಗಳು ಅಂತೇಳಿ ಆರೋಪ ಮಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ಕಳೆದ 15 ವರ್ಷದಿಂದ ಅಬ್ದುಲ್ ರಜಾಕ್ ನಾಯಿ ಮಾಂಸ ತಿನ್ನಿಸ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು, BBMP ಅಧ್ಯಕ್ಷರು ಕತ್ತೆ ಕಾಯ್ತಿದ್ದಾರ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಕೇಳಿಸ್ಕೊಳ್ಳಿ ಅವರೇನು ಹೇಳಿ. ನಿನ್ನೆ ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ 90 ಮಾಂಸದ ಬಾಕ್ಸ್ಗಳು ಸಿಕ್ಕಿದ್ದಾವೆ. ಅಬ್ದುಲ್ ರಜಾಕ್ ಅನ್ನುವಂಥ ವ್ಯಕ್ತಿಯ ಆ ಮಾಲೀಕತ್ವದಲ್ಲಿ ಇರುವಂಥ ಬಾಕ್ಸ್ಗಳು. ಅದು ನಾಯಿ ಮಾಂಸ ಇರುವಂಥ ಬಾಕ್ಸ್ಗಳು. ರಾಜಸ್ಥಾನದ ಜೈಪುರಿನಿಂದ ಬೆಂಗಳೂರಿಗೆ ಕಳೆದ 15 ವರ್ಷದಿಂದ ನಾಯಿ ಮಾಂಸ ತಿನ್ನಿಸ್ತಾ ಇರುವಂಥ ಅಬ್ದುಲ್ ರಜಾಕ್. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಆಹಾರ ಇಲಾಖೆಯ ಅಧಿಕಾರಿಗಳು, BBMPಯ ಚೇರ್ಮನ್ ಅಧ್ಯಕ್ಷರು, ಇವರೇನು ಕತ್ತೆ ಕಾಯ್ತಾ ಇದ್ದಾರಾ? ಸಗಣಿ ತಿಂತಾ ಇದ್ದಾರಾ? 15 ವರ್ಷದಿಂದ, ಅದು ಕೂಡ A1 ಹೋಟೆಲ್ಗಳಿಗೆ 3 ಸ್ಟಾರ್. ಅಂದರೆ ಒಂದು ವಿಚಾರ, ನಿನ್ನೆ ರಿಜ್ವಾನ್ ಖುರೇಶಿ ಒಂದು ಮಾತನ್ನು ಹೇಳ್ತಾ ಇದ್ರು, ಸರ್ ನಾವು ಎಲ್ಲರಿಗೂ ಇದರ ಬಗ್ಗೆ ಹೇಳಿದ್ದೀವಿ ಸರ್, ಹೆಂಗ್ರಿ ಅಟ್ಯಾಕ್ ಮಾಡಿದ್ರಿ ಅಂತ ಕೇಳೋರು. ಸರ್ ಯಾರಿಗೆ ನೋಡಿ ಇದಿದೆಯಲ್ಲ, ನಿನ್ನೆ ಈ ವಿಡಿಯೋ ತೋರಿಸಿದ್ದು ರಾಜಸ್ಥಾನದ ವಿಡಿಯೋ, ಅವರು ಇದನ್ನು ತೋರಿಸಿ ಹೇಳ್ತಾರೆ ನೋಡಿ ಸರ್, ಅವ್ರದ್ದು ವಿಡಿಯೋ ಇದೆ ನಮ್ಮ ಬಳಿ. ನಾವು ನಾಯಿ ಮಾಂಸ ಅಂತ
ಧ್ವನಿ ಎತ್ತೋದಕ್ಕೆ ಕಾರಣ ಈ ವಿಡಿಯೋ ಮತ್ತು ಅವರ ಹೇಳಿಕೆ. ಅವರು ಮಾಂಸ ವ್ಯಾಪಾರಿ, ಅವರು ಹೇಳ್ತಾರೆ ನೋಡಿ ಸರ್ ಇದರಲ್ಲಿ ಮೇಕೇನಿದೆ ನಾಯಿನಿದೆ ಅಂತ. ಆಯ್ತಪ್ಪ, ಯಾರ ಗಮನಕ್ಕೆ ತರಬೇಕು? ತಂದಿಲ್ವ ಇವರು? ತಂದಿದ್ದಾರೆ. ಯಾರ್ದು? ಆಹಾರ ಇಲಾಖೆ ಅಧಿಕಾರಿಗಳು, ಆಮೇಲೆ BBMP ಅಧಿಕಾರಿಗಳು ಆಗಾಗ ಹೋಟೆಲ್ಗಳ ಮೇಲೆ ರೇಡ್ ಮಾಡ್ತಾರೆ. ಆಹಾರ ಪದಾರ್ಥಗಳ ಕ್ವಾಲಿಟಿ, ತರಕಾರಿ ಕ್ವಾಲಿಟಿ, ಪಾರ್ಸೆಲ್ಗೆ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆಯಾ ಅಂತ ಪರಿಶೀಲನೆ ಮಾಡ್ತಾರೆ. ಆದರೆ ಶಿವಾಜಿನಗರ, ಯಶವಂತಪುರಕ್ಕೆ ಹೊರ ರಾಜ್ಯಗಳಿಂದ ಮಾಂಸ ಸರಬರಾಜಾಗ್ತಾ ಇರುತ್ತೆ. ಅದನ್ನು ಪರಿಶೀಲಿಸಬೇಕು ಅಂತ ಯಾರಿಗೂ ಯಾಕೆ ಅನ್ನಿಸ್ತಾ ಇಲ್ಲ? ಯಾಕೆ ಅನ್ನಿಸ್ತಾ ಇಲ್ಲ? ಯಾವೆಲ್ಲ ನೋಡಿ, ರಿಜ್ವಾನ್ ಖುರೇಶಿ ಹೇಳಿದರು, ನಾವು ಏಳು ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದೀವಿ. ಯಾರೆಲ್ಲ ಈ ಅಧಿಕಾರಿಗಳಲ್ಲಿದ್ದಾರೆ? ಬರೋಬ್ಬರಿ 12 ವರ್ಷಗಳಿಂದ ಮಾಂಸ ತರಿಸ್ತಿರೋ ರಜಾಕ್ FSSAIನಿಂದ ಪರ್ಮಿಷನ್ ಸಿಕ್ಕಿದೆ ಅಂತಾರೆ. ಓಕೆ, ಸಿಕ್ಕಿರ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. FSSAI ಅಧಿಕಾರಿಗಳು ಪರಿಶೀಲನೆ ಮಾಡದೆ ಅನುಮತಿ ಕೊಟ್ಟರ ಹಾಗಿದ್ರೆ ಪರ್ಮಿಷನ್ ಸಿಕ್ಕಿದೆ ಅಂತ ಹೆಂಗೆಂಗೋ ಮಾರೋದು? ನಿನ್ನೆ ಅದು ಮೀನು ಮಾರಾಟಕ್ಕೆ ಅಂತ ಇತ್ತದು. ಮೀನು ಮಾರಾಟ ಮಾಡ್ಬೋದು ನೀವು, ಎಷ್ಟು ರೇಟ್ ಆದರೂ ಕೂಡ ನಡೆಯುತ್ತೆ. ಅದಕ್ಕೆ ಬೇರೆ ಬೇರೆ ರೀತಿ ರಿವಾಜುಗಳಿದೆ. ಮಾಂಸಕ್ಕೆ ಬರಲ್ಲ ಅದು. ಅಬ್ದುಲ್ ರಜಾಕ್ಗೆ BBMP ಅನುಮತಿ ಕೂಡ ಇದೆಯಂತೆ. BBMP ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಲಿಲ್ವಾ? ಆಗಿದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡೋದಿಲ್ವಾ? ಕಬಾಬ್ ಬಣ್ಣ ಬ್ಯಾನ್ ಆದಾಗ ಬ್ಯಾನ್ ಮಾಡಿದ್ದು ಸರಿ, ಆದರೆ ಕೊಳೆತ ಮಾಂಸ ಮಾರ್ತಾ ಇದ್ರು ಕೂಡ ಯಾಕೆ ರೇಡ್ ಆಗಿಲ್ಲ? ಯಾರೆಲ್ಲ ದುಡ್ಡು ತಿಂದಿದ್ದಾರೆ ಹಾಗಿದ್ದರೆ ಪ್ರಶ್ನೆ ಕೇಳಬೇಕಲ್ಲ. ನೋಡಿ, ಇದರ ಬಗ್ಗೆ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಮಾತಾಡಿದ್ದಾರೆ, ಕೇಳಿಸ್ಕೊಂಡು. ನನಗೆ ಮಾಹಿತಿ ಬಂದಿದೆ, ಕೆಲವರು ಆಪಾದನೆ ಮಾಡಿದ್ದಾರೆ ನಾಯಿ ಮಾಂಸ ಇದೆ ಅಥವಾ ನಾಯಿ ಮಾಂಸ ಅಂತಲೇ ಪರ್ಟಿಕ್ಯುಲರ್ ಆಗಿ ಹೇಳಿರ್ತಕ್ಕಂಥದ್ದು ಮಾಹಿತಿ ಬಂದಿದೆ. ಅದು ಗಂಭೀರವಾದಂಥ ವಿಷಯ. ಆ ಥರ ಏನಾದರೂ ಆದರೆ ಅದು ಒಂದು ರೀತಿಯ ಏನು ಹೇಳೋದು, ಅದು ಸರ್ಕಾರ ನಿರ್ದಿಷ್ಟವಾದಂಥ ಕ್ರಮಗಳನ್ನು ತೆಗಿಬೇಕಾಗುತ್ತೆ. ಸೊ ಅದಕ್ಕೆ ನಾನು ಆರೋಗ್ಯ ಸಚಿವರಿಗೂ ಕೂಡ ಈಗಲೇ ಮಾತಾಡಿದೆ ಮೀಟಿಂಗಲ್ಲಿ. ಅವರು ಕೂಡ ಹೇಳಿದರು, ಎಲ್ಲ ಮಾಂಸದ ಸ್ಯಾಂಪಲ್ ನಾವು ಇದಕ್ಕೆ ಕಳಿಸಿದ್ದೇವೆ, ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಅಂತ ಬೇರೆ ಅಧಿಕಾರಿಗಳು ಹೇಳ್ತಿದ್ರು. ಆದರೂ ಆರೋಗ್ಯ ಸಚಿವರು ಏನು ಹೇಳ್ತಾ ಇದ್ದಾರೆ, ನಾವು ಇದಕ್ಕೆ ಕಳಿಸಿದ್ದೀವಿ ಸ್ಯಾಂಪಲ್ಲು ಟೆಸ್ಟಿಂಗ್ಗೆ, 7 ದಿನ ಆಗುತ್ತೆ, 7 ದಿನ ನಂತರ ಗೊತ್ತಾಗುತ್ತೆ ಅಂತ. ಸೊ ನಾವು ಕಾದು ನೋಡೋಣ. ಒಂದು ವೇಳೆ ಆ ಥರ ಆದರೆ ಅದು ನಿರ್ದಿಷ್ಟವಾದಂಥ ಕ್ರಮಗಳನ್ನು ತಗೋಬೇಕು. ಇಲ್ಲದೇ ಇದ್ದರೆ ಬೆಂಗಳೂರಿನ ಹೆಸರು ಹಾಳಾಗೋಗುತ್ತೆ ಇದರಲ್ಲಿ. ಯಾಕಂದರೆ ಜನ ಯಾವ ನಂಬಿಕೆ ಇಟ್ಕೊಂಡು ಬಂದು ಆಚೆ ಊಟ ಮಾಡಬೇಕು? ಇನ್ನು ಬೆಂಗಳೂರಿಗೆ ನಾಯಿ ಮಾಂಸ ಸರಬರಾಜಾಗ್ತಾ ಇದೆ ಅನ್ನೋ ಆರೋಪ ತುಂಬ ದಿನಗಳಿಂದ ಕೇಳಿ ಬರ್ತಾ ಇದೆ. ಅಚ್ಚರಿ ಅಂದರೆ ಈ ವಿಷಯ ಕರ್ನಾಟಕ ಸರ್ಕಾರದ ಗಮನಕ್ಕೂ ಬಂದಿದೆಯಂತೆ. ರಿಜ್ವಾನ್ ಖುರೇಶಿ ಹೇಳಿದರು, ನಿನ್ನೆ ರೇಡ್ ಮಾಡಿದ ಬಳಿಕ ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ 3 ದೂರು FIR ದಾಖಲಾಗಿದೆ. ಕಳಪೆ ಗುಣಮಟ್ಟದ ಮಾಂಸ ಮಾರಾಟ ಮಾಡಿದ್ದಕ್ಕೆ ಒಂದು FIR ಆಗಿದ್ದರೆ, ಘಟನಾ ಸ್ಥಳದಲ್ಲಿ ಜಾಸ್ತಿ ಜನ ಸೇರಿದ್ರು ಅಂತ ಮತ್ತೊಂದು FIR. ಅಬ್ಬಬ್ಬಬ್ಬ. ಇನ್ನು ಪುನೀತ್ ಕೆರೆಹಳ್ಳಿ ವಿರುದ್ಧ ಕೂಡ ಒಂದು FIR ದಾಖಲಾಗಿದೆ. ಇನ್ನು ಯಾರ್ಯಾರಿಗೆಲ್ಲ ಕಂಪ್ಲೇಂಟ್ ಮಾಡಿದರು ರಿಜ್ವಾನ್ ಖುರೇಶಿ ಆದರೆ ಕೇಳೋರಿಲ್ಲ. ಮೊದಲಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದಿದ್ದಾರೆ. ಎರಡನೇದಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ರಿಜ್ವಾನ್ ಖುರೇಶಿ. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ಅವರಿಗೆ ಪತ್ರ ಬರೆದಿದ್ದಾರೆ. ಇನ್ನು ತುಷಾರ್ ಗಿರಿನಾಥ್ BBMP ಕಮಿಷನರ್ ಅವರಿಗೆ ಪತ್ರ ಬರೆದಿದ್ದಾರೆ. ಇನ್ನು ರೈಲ್ವೆ ಇಲಾಖೆಗೆ ಪತ್ರ ಬರೆಯಲಾಗಿದೆ. ರಿಜ್ವಾನ್ ಖುರೇಶಿ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ಕಮಿಷನರ್ B ದಯಾನಂದ್ ಅವರಿಗೆ ದೂರು ಕೊಟ್ಟಿದ್ದಾರೆ. ಆಹಾರ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಇನ್ನು ಯಾರು ಕೊಡಬೇಕಿತ್ತಂತೆ ದೂರು? ಒಟ್ಟು 7 ಜನ. ಆಮೇಲೆ ಈ ನಾಯಿ ಮಾಂಸ ಇದೆಯಲ್ಲ, ಈಗ ಕೇರಳದ ಕೆಲವು ಭಾಗದಲ್ಲಿ ಕಪ್ಪೆ ತಿಂತಾರೆ, ಗೊತ್ತಾ ನಿಮಗೆ? ಕೇರಳದ ಕೆಲವು ಭಾಗದಲ್ಲಿ ಕಪ್ಪೆ ತಿಂತಾರೆ. ಕಪ್ಪೆಯ ತೊಡೆ ಮಾಂಸ ಇದೆಯಲ್ಲ, ಭಾಳ ಫೇಮಸ್, ಅದು ಭಾಳ ಡಿಮಾಂಡ್ ಇದೆ ಅದಕ್ಕೆ. ಅದರ ಲೆಗ್ ಪೀಸು ಚಿಕನ್ ಏನಿಲ್ಲ ಅದ್ರ ಮುಂದೆ. ಕೆಲವು ಕೇರಳೈಟ್ಸ್ಗಳನ್ನು ಕೇಳಿ, ನನಗೆ ತುಂಬ ಫ್ರೆಂಡ್ಸ್ ಇದ್ದರು, ನಮ್ಮ ಲ್ಯಾಬಲ್ಲಿ ಕಪ್ಪೆ ಕಟ್ ಮಾಡ್ತಾಯಿದ್ರೆ ಹಾಕ್ಕೊಂಡು ಹೋಗ್ತಾಯಿದ್ರು ಅವರು, ನಿಜ. ಆಮೇಲೆ ಈ ಫಿಲಿಪ್ಪೈನ್ಸ್ ನಾಯಿ ಮಾಂಸ ತಿಂತಾರೆ. ಭಾರತದಲ್ಲಿ ಎಲ್ಲಾದರೂ ನಾಯಿ ಮಾಂಸ ತಿಂತಾರಾ? ಇಡೀ ದೇಶದಲ್ಲಿ ನಾಯಿ ಮಾಂಸ ನಿಷೇಧ ಇದೆ, ಆದರೆ ಒಂದು ರಾಜ್ಯ ಬಿಟ್ಟು
ವೆರಿ ಇಂಟ್ರೆಸ್ಟಿಂಗ್ ಅಲ್ಲ? ಇಡೀ ದೇಶದಲ್ಲಿ ನಾಯಿ ಮಾಂಸ ನಿಷೇಧ ಇದೆ. ಒಂದು ವೇಳೆ ನಾಯಿ ಹತ್ಯೆ ಮಾಡೋದು, ಅದನ್ನು ತಿನ್ನೋದು ಕಂಡು ಬಂದರೆ ಶಿಕ್ಷೆ ಕೂಡ ಆಗುತ್ತೆ. ಆದರೆ ಒಂದು ರಾಜ್ಯದಲ್ಲಿ ಮಾತ್ರ ಮುಕ್ತವಾಗಿ ನಾಯಿ ಮಾಂಸ ಮಾರಬಹುದು, ನಾಯಿ ಮಾಂಸವನ್ನು ತಿನ್ನಬಹುದು. ಭಾರತದ ಒಂದು ರಾಜ್ಯದಲ್ಲಿ. ಯಾವುದಾಗಿರ್ಬೋದು? ಹೇಳ್ತೀನಿ ಕೇಳಿ. ನೋಡಿ, ಭಾರತದ ಎಲ್ಲ ರಾಜ್ಯಗಳಲ್ಲಿ ನಾಯಿ ಮಾಂಸ ನಿಷೇಧ, ಒಂದು ರಾಜ್ಯ ಬಿಟ್ಟು. ನಾಯಿ ಮಾಂಸ ಮಾರಾಟ ಮಾಡೋದು ತಪ್ಪು ದೇಶದಲ್ಲಿ, ನಾಯಿ ಮಾಂಸ ಸೇವನೆ ಮಾಡೋದು ಅಪರಾಧ. 1960 ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಪ್ರಕಾರ ನಾಯಿಗಳಿಗೆ ತೊಂದರೆ ಕೊಡುವಂತಿಲ್ಲ, ನಾಯಿಗಳನ್ನು ಕೊಲ್ಲುವುದು ತಿನ್ನುವುದು ನಿಷೇಧ. ಆದರೆ ಭಾರತದ ಒಂದು ರಾಜ್ಯ ಇದೆ, ಆ ರಾಜ್ಯದ ಹೆಸರು ನಾಗಾಲ್ಯಾಂಡ್. ನಾಗಾಲ್ಯಾಂಡ್ನಲ್ಲಿ ಯಾವ ನಿರ್ಬಂಧ ಕೂಡ ಇಲ್ಲ. ಆದರೆ 2020 ಅಲ್ಲಿ ನಾಯಿ ಮಾಂಸವನ್ನು ನಿಷೇಧ ಮಾಡಲಾಯಿತು. ದೊಡ್ಡ ಗಲಾಟೆ ಆಗೋದು. ನಾಗಾಲ್ಯಾಂಡ್ ಸರ್ಕಾರ ನಾಯಿ ಮಾಂಸ ನಿಷೇಧ ಮಾಡಿತ್ತು. ಜೂನ್ 2023 ಹೈಕೋರ್ಟ್ನಿಂದ ನಿಷೇಧ ತೆರವಾಗುತ್ತೆ. ಹೈಕೋರ್ಟ್ ಹೇಳುತ್ತೆ ನಾಯಿ ಮಾಂಸ ನಿಷೇಧ ಮಾಡುವ ಅಧಿಕಾರ ಸರ್ಕಾರಕ್ಕಿಲ್ಲ, ಸರ್ಕಾರಕ್ಕೆ ಚಾಟಿ ಬೀಸಿತ್ತು ಗುವಾಹಟಿ ಹೈಕೋರ್ಟ್. ಆದರೂ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೂಡ ಕೋರ್ಟ್ ಕೊಡುತ್ತೆ. ಏನು? ನಾಯಿ ಮಾಂಸ ಗುಣಮಟ್ಟದ ಆಹಾರ ಅಲ್ಲ, ಮಾನವ ಸೇವಿಸಬಹುದಾದ ಸುರಕ್ಷಿತ ಮಾಂಸ ಕೂಡ ಅಲ್ಲ. ಆದರೆ ಮೊದಲಿನಿಂದಲೂ ಜನರು ಅಲ್ಲಿ ನಾಯಿ ಮಾಂಸ ತಿಂತಾರೆ, ಆದ್ದರಿಂದ ನಿಷೇಧ ತೆರವು ಮಾಡ್ತಾ ಇದ್ದೇವೆ ಅಂತ ಕೋರ್ಟ್ ಹೇಳಿತ್ತು. ಅದರ ನಡುವೆ ಇನ್ನೊಂದು ಭಾಳ ಮಜಾ ಇದೆ. ಈ ಗಲ್ಫ್ ಕಂಟ್ರೀಸ್ಗಳಿಗೆಲ್ಲ ಕೆಲವರು ಹೋಗ್ತಾರೆ, ನಮ್ಮ ಅನೇಕ ಫ್ರೆಂಡ್ಸ್ಗಳಿದ್ದಾರೆ. ಅವ್ರು ಹೇಳೋದು, ಅಲ್ಲೇನಾದರೂ ನಾಯಿ ಸಾಕಿದರೆ ಪಕ್ಕದ ಮನೆಯಲ್ಲಿ ಫಿಲಿಪೈನ್ಸ್ ಏನಾದ್ರು ಇದ್ದರೆ ಗಬಕ್ಕ ಮರುದಿವಸ ನಾಯಿಯೇ ಇರೋದಿಲ್ವಂತೆ. ಹಾಗೆಲ್ಲ ಇದೆ.